ದೋಸೆ ಮಾಡೋಕೆ ಹೊಂಟಿದ್ದೀನಿ. ಮಸಾಲೆ ದೋಸೆ ಹೇಗೆ ಮಾಡ್ತೀನಿ ಅಂತ ನೋಡಿ ಎಲ್ಲರೂ. ಇವಾಗ ಇಲ್ಲಿ ಹಿಟ್ಟು ಮತ್ತು ನಾನು ಇವಾಗ ಮಸಾಲೆ ದೋಸೆ ಮಾಡೋಕ್ಕೆ ಹೋಗಿ ಇಡ್ಲಿ ಮಾಡಿಟ್ಟಿದ್ದೀನಿ. ಇವಾಗ ಮಸಾಲೆ ದೋಸೆ ಮಾಡ್ತೀನಿ. ಸ್ವಲ್ಪ ಎಣ್ಣೆ ತಗೋಬೇಕು ಫ್ರೆಂಡ್ಸ್, ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂದ್ರೆ ಚೆನ್ನಾಗಾಗಲ್ಲ. ಆಮೇಲೆ ದೋಸೆ ಮಾಡೋಕ್ಕೆ ಹೋಗಿ ಇಡ್ಲಿ ಆಗಿಬಿಡುತ್ತೆ ಆಮೇಲೆ. ಇವಾಗ ಹಿಟ್ಟನ್ನು ನಿಧಾನವಾಗಿ ತಗೊಂಡು ಈ ಥರ ಹಿಂಗೆ ಆಗಬೇಕು. ಈ ಥರ ಹಿಂಗೆ ತಿರುಗಿಸ್ಬೇಕು. ಗ್ಯಾಪ್ ತುಂಬಿಸ್ಬಿಡೋಣ ಕರೆಕ್ಟಾಗಿ, ಅಂದರೆ ದೋಸೆ ಆಗ್ಬಿಡುತ್ತೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ದೋಸೆ ಎಲ್ಲ ರೆಡಿ ಆಯ್ತು. ಇವಾಗ ಪ್ಲೇಟಲ್ಲಿ ಹಾಕೊಂಡು ತಿನ್ಬೇಕಷ್ಟೆ. ಇದೆಲ್ಲ ನಾನೇ ಮಾಡಿರೋ ದೋಸೆ ಅಂತೂ ದೋಸೆ ಮಾಡೋಕೆ ಹೋಗಿ ಇಡ್ಲಿ ಆಗೋತು, ಆದರೆ ಇದು ಇಡ್ಲಿನೇ ತಿನ್ಬೇಕು. ಇವಾಗ ನಾವು ಮಾಡಿರೋದು ಹೇಗೆ ಇರಲಿ ಅಮೃತ ಅನ್ಕೊಂಡೇ ತಿನ್ಬೇಕು ಅನ್ಕೊಂತ ಇವಾಗ ನನ್ನ ದೋಸೆನ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸೂಪರ್, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ. ನೀನು